ವೀಕ್ಷಕರೇ, GBA ಲೆಕ್ಕಾಚಾರದಲ್ಲಿ ನಮ್ಮ ಮುಂದಿನ ವಿಧಾನಸಭಾ ಕ್ಷೇತ್ರ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ. ಇಲ್ಲಿಯ ಶಾಸಕರು ಬಿಜೆಪಿಯಿಂದ ಮುನಿರತ್ನ ನಾಯ್ಡು ಅವರು. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರೋದ್ರಿಂದ ಅತಿ ಹೆಚ್ಚು ಕುತೂಹಲವನ್ನು ಕೆರಳಿಸಿರುವಂಥ ಕ್ಷೇತ್ರ. ಯಾಕೆಂದರೆ DK ಶಿವಕುಮಾರ್, DK ಸುರೇಶ್ ವರ್ಸಸ್ ಮುನಿರತ್ನ ನಾಯ್ಡು. ಮುಂಚೆ ಎಲ್ಲ ಸ್ನೇಹಿತರೆ, ಅವರು ಕೂಡ ಮುನಿರತ್ನ ಅವರು ಕಾಂಗ್ರೆಸ್ಸಲ್ಲಿದ್ದರು, ಆ ನಂತರದಲ್ಲಿ BJPಗೆ ಬಂದರು. ಆದರೆ ಕುಸುಮ ಹನುಮಂತರಾಯಪ್ಪ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೊಟ್ಟಿರುವ ಟಕ್ಕರನ್ನು ನೋಡಿದ್ರೆ, ಜೊತೆಗೆ ಮುನಿರತ್ನ ಅವರ ಮೇಲೆ ಸತತವಾಗಿ ಆರೋಪಗಳು, ಪ್ರತ್ಯಾರೋಪಗಳು, ವಿಚಾರಣೆಗಳು, ಕೇಸ್ಗಳು ಬೀಳ್ತಿರೋದನ್ನು ನೋಡಿದ್ರೆ, ಸಾಕಷ್ಟು ಕಾನೂನು ಸಂಕಷ್ಟಗಳನ್ನ ಅವರು ಎದುರಿಸ್ತಿರೋದು ನೋಡಿದ್ರೆ, ಎಲ್ಲಕ್ಕಿಂತ ಹೆಚ್ಚಾಗಿ DK ಶಿವಕುಮಾರ್ ಅವರು ಇದೀಗ ಮುಖ್ಯಮಂತ್ರಿ ಆಗಿರೋದ್ರಿಂದ ಮುನಿರತ್ನ ನಾಯ್ಡು ಅವರಿಗೆ ಕೇವಲ GBA ಅಷ್ಟೇ ಅಲ್ಲ, 2028 ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಸಾಕಷ್ಟು ಕಠಿಣವಾದ ಫೈಟ್ ಖಂಡಿತವಾಗಲೂ ಇದೆ. ಈ ಮೊದಲು ಇತ್ತು, ಈಗ ಇನ್ನೂ ಹೆಚ್ಚಾಗುತ್ತೆ. ನಾವು ರಾಜರಾಜೇಶ್ವರಿ ನಗರದ ಲೆಕ್ಕಾಚಾರವನ್ನು ನೋಡೋದಾದರೆ BBMP ಅವಧಿಯಲ್ಲಿ ಇದ್ದಾಗ 9 ವಾರ್ಡ್ಗಳಿತ್ತು, GBA ಅವಧಿಯಲ್ಲಿ 19 ವಾರ್ಡ್ಗಳು. ಈ 19 ವಾರ್ಡ್ಗಳು ಕೂಡ 2 ವಿಭಾಗಗಳಲ್ಲಿ ವಿಭಜನೆ ಆಗಿದೆ. ಒಂದು ಬೆಂಗಳೂರು ಪಶ್ಚಿಮ ಮತ್ತು ಬೆಂಗಳೂರು ಉತ್ತರ, 2 ಪಾಲಿಕೆಗಳಲ್ಲಿ ವಿಭಾಗಗಳಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಬೆಂಗಳೂರು ಉತ್ತರದಲ್ಲಿ ಒಟ್ಟು 5 ವಾರ್ಡ್ ಬರುತ್ತೆ, ಬೆಂಗಳೂರು ಪಶ್ಚಿಮದಲ್ಲಿ 14 ವಾರ್ಡ್ಗಳು ಬರುತ್ತೆ. 2015 BBMP ಚುನಾವಣೆಯಲ್ಲಿ, ಯಾಕೆಂದರೆ ಅವಾಗ ಇದ್ದಿದ್ದು ಕೇವಲ 9 ವಾರ್ಡ್ಗಳು ಮಾತ್ರ, BJP 3, ಕಾಂಗ್ರೆಸ್ 5, JDS 1 ಗೆದ್ದಿತ್ತು. 2010 BBMP ಚುನಾವಣೆಯಲ್ಲಿ BJP 5, ಕಾಂಗ್ರೆಸ್ 4, JDS ಖಾತೆಯನ್ನು ತೆರೆದಿರಲಿಲ್ಲ. 2015 BBMP ಚುನಾವಣೆ ವೇಳೆ ಇದ್ದಂಥ ಶಾಸಕ ಮುನಿರತ್ನ ನಾಯ್ಡು ಕಾಂಗ್ರೆಸ್ಸಿಂದ, ಈಗ ಅವರು BJPಲಿ ಇದ್ದಾರೆ. 2010 BBMP ಚುನಾವಣೆ ವೇಳೆ ಇದ್ದ ಶಾಸಕ M ಶ್ರೀನಿವಾಸ್ BJPಯಿಂದ. 2023 ವಿಧಾನಸಭಾ ಚುನಾವಣೆ ಫಲಿತಾಂಶ ನೋಡೋದಾದರೆ, BJಪಿಯಿಂದ ಮುನಿರತ್ನ ನಾಯ್ಡು ಅವರು 48.72% ಮತ, ಕಾಂಗ್ರೆಸ್ಸಿಂದ H ಕುಸುಮ ಅವರು 44.21% ಮತ, JDSನಿಂದ ಡಾಕ್ಟರ್ ವಿ ನಾರಾಯಣಸ್ವಾಮಿ ಅವರು 2.97% ಮತ. 2013 ವಿಧಾನಸಭಾ ಚುನಾವಣೆ ಫಲಿತಾಂಶ ನೋಡೋದಾದರೆ, ಕಾಂಗ್ರೆಸ್ಸಿಂದ ಮುನಿರತ್ನ ನಾಯ್ಡು 37.16% ಮತ, JDSನಿಂದ KLR ತಿಮ್ಮನಂಜಯ್ಯ 27.32% ಮತ, BJಪಿಯಿಂದ M ಶ್ರೀನಿವಾಸ್ 26.52% ಮತ. ಈ ಬಾರಿಯ ಚುನಾವಣೆ ಮುನಿರತ್ನ ನಾಯ್ಡು ವರ್ಸಸ್ DK ಶಿವಕುಮಾರ್ GBA ಲೆಕ್ಕಾಚಾರದಲ್ಲಿ ಖಂಡಿತ. ಆಮೇಲೆ 3 ರೀಸನ್ಸು ಯಾಕೆ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ GBA ಎಲೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಅಂದ್ರೆ, ನೀವು ಹೇಳಿದ್ರೆ ಆರಂಭದಲ್ಲೇ, ಒಂದು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಹೌದು. ಎರಡನೆಯದ್ದು 2024 ಲೋಕಸಭಾ ಚುನಾವಣೆಯಲ್ಲಿ DK ಸುರೇಶ್ ಸೋಲಿನ ಹಿಂದೆ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ನ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಮತಗಳು ಬಿದ್ದಿದ್ದು ಕೂಡ ದೊಡ್ಡ ಕಾರಣ. ಹೌದು, ಒನ್ ಆಫ್ ದಿ ಕೋರ್ ಇಂಪಾರ್ಟೆಂಟ್ ರೀಸನ್ಸ್ ಅದು ಆಗಿದ್ದು. ಮೂರನೆಯದ್ದು ಕುಸುಮ ಹನುಮಂತರಾಯಪ್ಪ ರೀಸನ್. ಹೌದು. ಈಗ ಮುನಿರತ್ನ ಅವರೇ ಹೇಳ್ಕೊಂಡ್ರು ವಿಧಾನಸಭೆಯಲ್ಲಿ, ನಾನು ನೆಪ ಮಾತ್ರಕ್ಕೆ MLA, ಎಲೆಕ್ಟೆಡ್ MLA, ಅನ್ಎಲೆಕ್ಟೆಡ್ ಸರ್ಕಾರದ ಕಡೆಯಿಂದ MLA ಯಾರು ಅಂತ ಹೇಳಿದ್ರೆ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅದು ಕುಸುಮ ಹನುಮಂತರಾಯಪ್ಪ ಅವರು ಅಂತ ಹೇಳಿ. ಸೊ ನಾವೀಗ 2015 ಮತ್ತು 2010 ಲೆಕ್ಕಾಚಾರಕ್ಕೆ ನೋಡೋಣ. ಇದು ಕೂಡ ತೀರಾ ಇಂಟ್ರೆಸ್ಟಿಂಗ್ ಅಂಕಿಅಂಶ. ಇದು 2015ರಲ್ಲಿ ಇಲ್ಲಿ ಕಾಂಗ್ರೆಸ್ 5 ವಾರ್ಡ್ಗಳಲ್ಲಿ ಗೆದ್ದಿತ್ತು, BJP 3 ವಾರ್ಡ್ಗಳಲ್ಲಿ ಗೆದ್ದಿತ್ತು, JDS 1 ವಾರ್ಡಲ್ಲಿ ಗೆದ್ದಿತ್ತು. ಅಂದ್ರೆ 9ರಲ್ಲಿ 5 ಕಾಂಗ್ರೆಸ್, 3 BJP, 1 JDS. ಜಾಲಹಳ್ಳಿ JN ಶ್ರೀನಿವಾಸ್ ಮೂರ್ತಿ ಕಾಂಗ್ರೆಸ್ನಿಂದ ಗೆದ್ದಿದ್ರು. JP ಪಾರ್ಕ್ ಮಮತಾ KB BJಪಿಯಿಂದ ಗೆದ್ದಿದ್ರು. ಯಶವಂತಪುರ GK ವೆಂಕಟೇಶ್ ಕಾಂಗ್ರೆಸ್ನಿಂದ ಗೆದ್ದಿದ್ರು. HMT ವಾರ್ಡ್ ಆಶಾ ಸುರೇಶ್ ಕಾಂಗ್ರೆಸ್ನಿಂದ ಗೆದ್ದಿದ್ರು. ಲಕ್ಷ್ಮೀದೇವಿ ನಗರ ವೇಲು ನಾಯ್ಕರ್ ಕಾಂಗ್ರೆಸ್ನಿಂದ ಗೆದ್ದಿದ್ರು. ಒಂದು ಕಾಲದ ಮುನಿರತ್ನ ಅವರ ಪರಮಾಪ್ತ, ಅದೇ ಪರಮಾಪ್ತ ಕೊನೆಗೆ ಮುನಿರತ್ನ ವಿರುದ್ಧ ಕಂಪ್ಲೇಂಟು, ಆಡಿಯೋ ರಿಲೀಸು ಎಲ್ಲ ಆಗಿ ಈಗ ಮುನಿರತ್ನ BJಪಿಗೆ ಹೋದ ತಕ್ಷಣ ವೇಲು ನಾಯ್ಕರ್ ಕಾಂಗ್ರೆಸ್ನಲ್ಲಿ ಈಗ ಕುಸುಮ ಹನುಮಂತರಾಯಪ್ಪ ಅವರ ಪರಮಾಪ್ತರಾಗಿ ಬದಲಾಗಿದ್ದಾರೆ. ಲಗ್ಗೆರೆ ಮಂಜುಳಾ ನಾರಾಯಣಸ್ವಾಮಿ, ಕೊಟ್ಟಿಗೆಪಾಳ್ಯ G ಮೋಹನ್ ಕುಮಾರ್, ಜ್ಞಾನಭಾರತಿ ವಾರ್ಡ್ ತೇಜಸ್ವಿನಿ ಸೀತಾರಾಮಯ್ಯ BJಪಿಯಿಂದ ಗೆದ್ದಿದ್ರು. ರಾಜರಾಜೇಶ್ವರಿ ನಗರ ನಳಿನಿ ಮಂಜುನಾಥ್ BJಪಿಯಿಂದ ಗೆದ್ದಿದ್ರು. ಅಲ್ಲಿಗೆ BJP JP ಪಾರ್ಕ್ ಮತ್ತು ಜ್ಞಾನಭಾರತಿ ನಗರ ವಾರ್ಡು ಮತ್ತು ರಾಜರಾಜೇಶ್ವರಿ ನಗರದಲ್ಲಿ BJP ಗೆದ್ದಿತ್ತು. JDS ಲಗ್ಗೆರೆಯಲ್ಲಿ ಗೆದ್ದಿತ್ತು ಮಂಜುಳಾ ನಾರಾಯಣಸ್ವಾಮಿ ಅವರು. 2010 ಲೆಕ್ಕಾಚಾರಕ್ಕೆ ಬಂದರೆ ಜಾಲಹಳ್ಳಿ ವಾರ್ಡ್ನಲ್ಲಿ ಕಾಂಗ್ರೆಸ್ ಗೆದ್ದಿತ್ತು, JP ಪಾರ್ಕ್ BJP, ಯಶವಂತಪುರ BJP, HMT ವಾರ್ಡ್
ಜಾಲಹಳ್ಳಿ ವಾರ್ಡ್ನಲ್ಲಿ ಕಾಂಗ್ರೆಸ್ಸು, JP ಪಾರ್ಕ್ BJP, ಯಶವಂತಪುರ ಕಾಂಗ್ರೆಸ್ಸು, HMT ವಾರ್ಡ್ ಕಾಂಗ್ರೆಸ್ಸು, ಲಕ್ಷ್ಮೀದೇವಿ ನಗರ BJP, ಲಗ್ಗೆರೆ BJP, ಕೊಟ್ಟಿಗೆಪಾಳ್ಯ BJP, ಜ್ಞಾನಭಾರತಿ ವಾರ್ಡ್ ಕಾಂಗ್ರೆಸ್ಸು, ರಾಜರಾಜೇಶ್ವರಿ ನಗರ BJP. ಹೌದು. ಈ ಕ್ಷೇತ್ರದ ವಿಚಿತ್ರ ಏನು ಅಂತ ಹೇಳಿದ್ರೆ, ಕುಮಾರಸ್ವಾಮಿ ಅವರ ಹೊಂದಾಣಿಕೆಯ ರಾಜಕಾರಣ ಎಷ್ಟು ಮಟ್ಟಿಗೆ JDSಗೆ ಹೊಡೆತ ಬಿತ್ತು ಅಂತ ಹೇಳಿದ್ರೆ, ನೀವು ವಿಧಾನಸಭೆ ಎಲೆಕ್ಷನ್ದು ಅಂಕಿಅಂಶ ಕೊಟ್ಟರೆ JDSನ ಕೋರ್ ಮತಗಳಿರ್ತಕ್ಕಂತಹ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಚುನಾವಣೆಯಲ್ಲಿ JDS ಅನ್ನ ಕೇಳೋರಿಲ್ಲದ ಪರಿಸ್ಥಿತಿಗೆ ಬಂದುಬಿಡ್ತು. JDS ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ. ಸೊ JDSನವರು ಫೈಟ್ ಕೊಟ್ಟರೆ CN ಮಂಜುನಾಥ್, ದೇವೇಗೌಡರ ಅಳಿಯ, ಕುಮಾರಸ್ವಾಮಿ ಅವರ ಭಾವ, ನಿಜ MP ಆಗಿರೋದ್ರಿಂದ, ಅವರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರೋದ್ರಿಂದಾಗಿ ಅವರು ಕೂಡ ರಿಸಲ್ಟ್ ಮಾಡಬೇಕು. ಆದರೆ DK ಸುರೇಶ್ ಅವರಿಗೆ ಇದ್ದಂತಹ ಸಂಸದರಾಗಿ ಇದ್ದಂತಹ ಹೆಸರು ಮಂಜುನಾಥ್ ಅವರಿಗೆ ಸಂಸದರಾಗಿ ಅಷ್ಟಾಗಿ ಇನ್ನೂ ಬಂದಿಲ್ಲ. ಇನ್ನೂ ಅವಕಾಶ ಇದೆ. ಆದರೆ ವ್ಯಕ್ತಿಯಾಗಿ ಅಥವಾ ವೈದ್ಯರಾಗಿ ಅವ್ರಿಗಿರುವಂಥ ಒಂದು ಏನು ಶಿಖರದ ಎತ್ತರದ ಅವ್ರಿಗೆ ಚಾರ್ಮ್ ಇದೆ. ಆದರೆ ಸಂಸದರಾಗಿ ಅವರು ಅಷ್ಟು ಆ್ಯಕ್ಟಿವ್ ಆಗಿಲ್ಲ ಅಂತ ಕೇಳಿ ಬರ್ತದೆ. ಯಾಕಂದರೆ ಮೊನ್ನೆ ನಾವು ಕನಕಪುರದಲ್ಲಿ ಸಾಕಷ್ಟು ಕಡೆ ಮಾತಾಡಿದಾಗ ಕೂಡ ಜನ ಹೇಳ್ತಾ ಇದ್ರು. ಅದೇನೇ ಇರಲಿ, ಸಂಸದರ ವಿಚಾರ ಆಗಿರಲಿ. ಈಗ 9 ಇದ್ದಂಥ ವಾರ್ಡು ಒಟ್ಟು 19 ಆಗಿದೆ. ಅದು ಯಾವುದು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬೆಂಗಳೂರು ಪಶ್ಚಿಮದಲ್ಲಿ 14 ವಾರ್ಡ್ಗಳು ಬರುತ್ತೆ. ಅದರಲ್ಲಿ ರಾಜರಾಜೇಶ್ವರ ನಗರದಲ್ಲಿ ಶುರುವಾಗಂಥ ವಾರ್ಡ್ಗಳು: ಬಂಗಾರಪ್ಪ ನಗರ ಸಾಮಾನ್ಯ, ರಾಜರಾಜೇಶ್ವರ ನಗರ ಹಿಂದುಳಿದ ವರ್ಗ B, ಜ್ಞಾನಭಾರತಿ ಸಾಮಾನ್ಯ ಮಹಿಳೆ, ವಿನಾಯಕ ಲೇಔಟ್ ಹಿಂದುಳಿದ ವರ್ಗ A ಮಹಿಳೆ, ಮಲ್ಲತಳ್ಳಿ ಹಿಂದುಳಿದ ವರ್ಗ A ಮಹಿಳೆ, ಶ್ರೀಗಂಧ ಕಾವಲ್ ಹಿಂದುಳಿದ ವರ್ಗ A, ಕೊಟ್ಟಿಗೆಪಾಳ್ಯ ಸಾಮಾನ್ಯ, ಚೌಡೇಶ್ವರಿ ನಗರ ಸಾಮಾನ್ಯ, ಕೆಂಪೇಗೌಡ ಬಡಾವಣೆ ಸಾಮಾನ್ಯ ಮಹಿಳೆ, ಫ್ರೀಡಮ್ ಫೈಟರ್ ವಾರ್ಡ್ ಸಾಮಾನ್ಯ, ಜೊತೆಯಲ್ಲಿ ಲಗ್ಗೆರೆ ಸಾಮಾನ್ಯ, ಲಕ್ಷ್ಮೀದೇವಿ ನಗರ ಪರಿಶಿಷ್ಟ ಜಾತಿ, ಪೀಣ್ಯ ಪರಿಶಿಷ್ಟ ಜಾತಿ ಮಹಿಳೆ, ಗೋರುಗುಂಟೆಪಾಳ್ಯ ಪರಿಶಿಷ್ಟ ಜಾತಿ ಮಹಿಳೆ. ಹಾಗೆಯೇ ಇನ್ನು ಬೆಂಗಳೂರು ಉತ್ತರಕ್ಕೆ ಬರುವಂಥದ್ದು ಯಾವೆಲ್ಲ ಅಂದರೆ ರಾಜರಾಜೇಶ್ವರಿ ನಗರದಲ್ಲಿ ಜಾಲಹಳ್ಳಿ ಪರಿಶಿಷ್ಟ ಪಂಗಡ ಮಹಿಳೆ, HMT ವಾರ್ಡ್ ಸಾಮಾನ್ಯ, ಬೃಂದಾವನ ನಗರ ಹಿಂದುಳಿದ ವರ್ಗ A ಮಹಿಳೆ, JC ಪಾರ್ಕ್ ಹಿಂದುಳಿದ ವರ್ಗ A, ಯಶವಂತಪುರ ಸಾಮಾನ್ಯ. RR ನಗರದಿಂದ ಹಿಡಿದು ಯಶವಂತಪುರದ ಒಂದು ವಾರ್ಡ್ವರೆಗೂ ಕೂಡ ಒಟ್ಟು 19 ವಾರ್ಡ್ಗಳನ್ನು ಈ ಬಾರಿ ಮುನಿರತ್ನ ವರ್ಸಸ್ ಕುಸುಮ ಅಥವಾ ಮುನಿರತ್ನ ವರ್ಸಸ್ DK ಶಿವಕುಮಾರ್ ಮತ್ತು DK ಸುರೇಶ್ GBA ಚುನಾವಣೆಯನ್ನು ಎದುರಿಸ್ತಾರೆ. ಇನ್ನೇನಾರು ಇದೆಯಾ? 2 ಪಾಲಿಕೆಗಳಲ್ಲೂ ಕೂಡ ಇಂಪಾರ್ಟೆಂಟ್, ನಿಜ ಪ್ರಾಮುಖ್ಯತೆ ಇದೆ. ಹೌದು. ಯಾಕಂದರೆ ಒಂದು ಪಾಲಿಕೆಯಲ್ಲಿ 14 ವಾರ್ಡ್ಗಳಿದ್ದಾವೆ, ಇನ್ನೊಂದು ಪಾಲಿಕೆಯಲ್ಲಿ 5 ವಾರ್ಡ್ಗಳಾಗಿ ಹಂಚಿಕೆ ಆಗಿರುವಂಥದ್ದು. ಮುನಿರತ್ನ ನಾಯ್ಡು ಅವರ ಮುಂದಿನ ರಾಜಕೀಯ ಭವಿಷ್ಯ ಏನು ಅಂತೇಳಿ ನಿರ್ಧಾರ ಆಗುತ್ತೆ. GBA ಪಕ್ಕ ದಿಕ್ಸೂಚಿ ಆಗುತ್ತೆ. ಆಮೇಲೆ ಜೊತೆಗಿದ್ದಂಥವ್ರು ಸ್ವಲ್ಪ ದೂರ ಆಗಿದ್ದಾರೆ ಮುನಿರತ್ನ ನಾಯ್ಡು ಅವರ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ. ಆಮೇಲೆ ಇಲ್ಲಿ ಎಲೆಕ್ಟ್ ಆದಂಥ ಕೆಲವು ಕಾರ್ಪೊರೇಟರ್ಗಳು ಲಾಸ್ಟ್ BBMPಯಲ್ಲಿ ಅಲ್ಲಿ ಆಡಳಿತ ಫಾರ್ಮೇಷನ್ ಆದಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ವಿವಾದಕ್ಕೂ ಒಳಗಾದರು. ನಿಜ. ಕೆಲವು ಮಂಜುಳಾ ನಾರಾಯಣ ಸ್ವಾಮಿ ಇರ್ಬೋದು, ಇತರೆ ಏನು ಕಾರ್ಪೊರೇಟರ್ಗಳು. ಸೊ ತುಂಬ ವೆರಿ ಇಂಪಾರ್ಟೆಂಟ್. ವೀಕ್ಷಕರೇ, ಬೆಂಗಳೂರು 28 ವಿಧಾನಸಭಾ ಕ್ಷೇತ್ರಗಳಿಗೆ ಹೋಲಿಸಿದ್ರೆ ರಾಜರಾಜೇಶ್ವರಿ ನಗರ ಸಾಕಷ್ಟು ಕುತೂಹಲನ ಕೆರಳಿಸಿದೆ. GBA ವಿಚಾರಕ್ಕಾಗಿರ್ಬೋದು ಅಥವಾ ಮುಂಬರುವ 2028ರ ವಿಧಾನಸಭಾ ಚುನಾವಣೆಗಾಗಿರ್ಬೋದು. ಸದ್ಯ GBA ಲೆಕ್ಕಾಚಾರ ನೋಡೋದಾದರೆ ನೀವು ರಾಜರಾಜೇಶ್ವರಿ ನಗರ ವ್ಯಾಪ್ತಿಯ ಮತದಾರರಾಗಿದ್ದರೆ ದಯವಿಟ್ಟು 19 ವಾರ್ಡ್ಗಳಲ್ಲಿ ಯಾವ ಪಾರ್ಟಿ ಎಷ್ಟು ಗೆಲುವನ್ನು ದಾಖಲಿಸುತ್ತೆ, ಮುನಿರತ್ನ ಅವರು ಪ್ರಾಬಲ್ಯ ಸಾಧಿಸ್ತಾರ, ಕುಸುಮ ಅವರು ಪ್ರಾಬಲ್ಯ ಸಾಧಿಸ್ತಾರ, ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.